ನಮಸ್ಕಾರ ಸ್ನೇಹಿತರೆ, ಮಸ್ತ್ ಮಗ ಚಾನೆಲ್ನ NRI ಸ್ಪೆಸಿಫಿಕ್ ಸಂಚಿಕೆ NRI ಕಾರ್ನರ್ಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ಅಮೆರಿಕದ ಸುಪ್ರೀಂ ಕೋರ್ಟ್ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ಗೆ ದೊಡ್ಡ ಆಘಾತ ಕೊಟ್ಟಿದೆ ಅಂತ ಭಾರತೀಯರನ್ನ ಟಾರ್ಗೆಟ್ ಮಾಡಿ ಇಮಿಗ್ರೇಷನ್ ನಿಯಮಗಳನ್ನು ಕಠಿಣಗೊಳಿಸೋಕೆ ನ್ಯೂಜಿಲೆಂಡ್ ತಯಾರಿ ನಡೆಸ್ತಾ ಇದೆ. ಇನ್ನೊಂದು ಕಡೆ ನ್ಯಾಷನಲ್ ಪೇಮೆಂಟ್ಸ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಅಂದರೆ UPIನ ಅಪ್ಪ HSBC ಇಂಡಿಯಾ ಮತ್ತು JP ಮಾರ್ಗನ್ ಪೇಮೆಂಟ್ಸ್ ಜೊತೆಗೆ ಪಾರ್ಟ್ನರ್ಶಿಪ್ ಮಾಡ್ಕೊಂಡಿದ್ದಾರೆ. ಹಾಗೆ ಅಮೆರಿಕದಲ್ಲಿ EB-5 ಇನ್ವೆಸ್ಟರ್ ಗ್ರೀನ್ ಕಾರ್ಡ್ ಪ್ರೋಗ್ರಾಮ್ ಅನ್ನ ಮತ್ತಷ್ಟು ಎಕ್ಸ್ಪೆನ್ಸಿವ್ ಮಾಡೋಕೆ ಅಮೆರಿಕದ ಟ್ರಂಪ್ ಸರ್ಕಾರ ಪ್ಲಾನ್ ಹಾಕೊಂಡಿದೆ. ಎಲ್ಲವನ್ನ ಒನ್ ಬೈ ಒನ್ ನೋಡ್ತಾ ಹೋಗೋಣ ಸ್ನೇಹಿತರೆ. ಮೊದಲಿಗೆ ಟ್ರಂಪ್ರ ಸಿಟಿಸನ್ಶಿಪ್ ಆಕ್ಟ್ ಬಗ್ಗೆ ನಿಮಗೆ ಮಾಹಿತಿಯನ್ನ ಕೊಟ್ಬಿಡ್ತೇವೆ. ಜನ್ಮದತ್ತ ಪೌರತ್ವ ಅಥವಾ ಬರ್ತ್ ರೈಟ್ ಸಿಟಿಸನ್ಶಿಪ್ ರದ್ದು ಮಾಡೋ ಟ್ರಂಪ್ರ ಎಕ್ಸಿಕ್ಯೂಟಿವ್ ಆರ್ಡರ್ ಅನ್ನ ಅಮೆರಿಕದ ಕೋರ್ಟ್ ತಳ್ಳಿ ಹಾಕಿದೆ. ಈ ಆದೇಶದ ವಿರುದ್ಧ 6-3 ಅಂತರದಲ್ಲಿ ತೀರ್ಪು ಬಂದಿದೆ. 1868ರಿಂದ ಬರ್ತ್ ರೈಟ್ ಸಿಟಿಸನ್ಶಿಪ್ ಅಮೆರಿಕದಲ್ಲಿ ಜಾರಿಯಲ್ಲಿದೆ. ಇದರ ಪ್ರಕಾರ ಅಮೆರಿಕದಲ್ಲಿ ಹುಟ್ಟಿದ ಪ್ರತಿಯೊಬ್ಬರಿಗೂ ಅಲ್ಲಿನ ಪೌರತ್ವ ಸಿಗುತ್ತೆ. ಆದರೆ ಅಮೆರಿಕದ ಸಂವಿಧಾನದ 14ನೇ ತಿದ್ದುಪಡಿಯನ್ನ ಬದಲಾಯಿಸಿ ಅಮೆರಿಕದಲ್ಲಿ ಹುಟ್ಟಿದವರಿಗೆ ಸಿಗೋ ಪೌರತ್ವವನ್ನು ಕ್ಯಾನ್ಸಲ್ ಮಾಡೋಕೆ ಟ್ರಂಪ್ ಟ್ರೈ ಮಾಡಿದ್ರು. ಅಮೆರಿಕದಲ್ಲಿ ಅಕ್ರಮವಾಗಿ ವಾಸ ಮಾಡಿದ ಪೋಷಕರಿಗೆ ಮಗು ಹುಟ್ಟಿದ್ರೆ ಆ ಮಗುವಿಗೆ ಪೌರತ್ವ ಕೊಡೋಕೆ ಆಗಲ್ಲ. ಅಲ್ಲದೆ ಟೆಂಪರರಿಯಾಗಿ ಅಮೆರಿಕದಲ್ಲಿ ಕಾನೂನುಬದ್ಧವಾಗಿ ಇದ್ದು ಅವರು ಗ್ರೀನ್ ಕಾರ್ಡ್ ಹೋಲ್ಡರ್ ಆಗದೇ ಇದ್ರೂ ಕೂಡ ಸಿಟಿಸನ್ಶಿಪ್ ಸಿಗಲ್ಲ ಅಂತ ಟ್ರಂಪ್ ಹೇಳಿದರು. ಆದರೆ ಟ್ರಂಪ್ರ ಈ ಆದೇಶವನ್ನು ಸುಪ್ರೀಂ ಕೋರ್ಟ್ ಸ್ಟ್ರಕ್ ಡೌನ್ ಮಾಡಿದೆ. ಬರ್ತ್ ರೈಟ್ ಸಿಟಿಸನ್ಶಿಪ್ ಅನ್ನ ಸಂವಿಧಾನದ 14ನೇ ತಿದ್ದುಪಡಿಯಿಂದ ಕಾಪಾಡಲಾಗಿದೆ. ಇದನ್ನ ಪ್ರೆಸಿಡೆನ್ಷಿಯಲ್ ಆರ್ಡರ್ ಮೂಲಕ ತೆಗೆದುಹಾಕಕ್ಕೆ ಬರಲ್ಲ ಅಂತ ಕೋರ್ಟ್ ಹೇಳಿದೆ. ಅಮೆರಿಕದ ಸುಪ್ರೀಂ ಕೋರ್ಟ್ನ ಈ ಆದೇಶವನ್ನ ಅಮೆರಿಕದಲ್ಲಿರೋ ಭಾರತೀಯರು ಮತ್ತು ಅಮೆರಿಕದ ಸಂಸದರು ಸ್ವಾಗತ ಮಾಡಿದ್ದಾರೆ. ಇನ್ನು ಅಮೆರಿಕ ಸರ್ಕಾರ ಈಗ EB-5 ಇನ್ವೆಸ್ಟರ್ ಗ್ರೀನ್ ಕಾರ್ಡ್ ಪ್ರೋಗ್ರಾಮ್ ಅನ್ನ ಮತ್ತಷ್ಟು ಸ್ಟ್ರಿಕ್ಟ್ ಹಾಗೂ ದುಬಾರಿ ಮಾಡೋಕೆ ಪ್ಲಾನ್ ಮಾಡ್ತಿದೆ. ಈ ಪ್ರೋಗ್ರಾಮ್ ಅಡಿಯಲ್ಲಿ ನಾನ್ TEA ಏರಿಯಾ ಅಥವಾ ಟಾರ್ಗೆಟೆಡ್ ಎಂಪ್ಲಾಯ್ಮೆಂಟ್ ಏರಿಯಾದಲ್ಲಿ ಮಾಡೋ ಮಿನಿಮಮ್ ಇನ್ವೆಸ್ಟ್ಮೆಂಟ್ ಅನ್ನ ಏರಿಕೆ ಮಾಡಿದೆ. ಅಂದ್ರೆ $1.05 ಮಿಲಿಯನ್ ನಿಂದ ಅಂದರೆ 10 ಕೋಟಿ ರೂಪಾಯಿನಿಂದ $1.4 ಮಿಲಿಯನ್ ಅಥವಾ 13 ಕೋಟಿ ರೂಪಾಯಿಗೆ ರೈಸ್ ಮಾಡೋಕೆ ಪ್ರಸ್ತಾವನೆ ಇಟ್ಟಿದೆ. ಇಲ್ಲಿ ಟಾರ್ಗೆಟೆಡ್ ಎಂಪ್ಲಾಯ್ಮೆಂಟ್ ಏರಿಯಾ ಅಂದರೆ ದೊಡ್ಡ ದೊಡ್ಡ ಸಿಟೀಸ್, ಸಾಮಾನ್ಯವಾಗಿ ನಿರುದ್ಯೋಗ ದರ ಕಮ್ಮಿ ಇರೋ ಏರಿಯಾ. ಇಂಥ ಪ್ರದೇಶದಲ್ಲಿ ಮಿನಿಮಮ್ ಇನ್ವೆಸ್ಟ್ಮೆಂಟ್ ಮತ್ತಷ್ಟು ಹೆಚ್ಚಿಸಲಾಗ್ತಾ ಇದೆ. ಜೊತೆಗೆ EB-5 ಇನ್ವೆಸ್ಟರ್ ಗ್ರೀನ್ ಕಾರ್ಡ್ ಪ್ರೋಗ್ರಾಮ್ ಬಗ್ಗೆ ಹೆಚ್ಚು ಆಡಿಟ್ ಮತ್ತು ಪರಿಶೀಲನೆ ನಡೆಸೋಕೆ ಅಮೆರಿಕದ ಹೋಮ್ಲ್ಯಾಂಡ್ ಸೆಕ್ಯೂರಿಟಿ ಪ್ಲಾನ್ ಮಾಡ್ತಿದೆ. ಹಾಗೆ EB-5 ರೀಜನಲ್ ಸೆಂಟರ್ಗಳನ್ನು ಹತ್ತಿರದಿಂದ ಮಾನಿಟರ್ ಮಾಡೋದು, ಇದರಡಿ ಹೂಡಿಕೆ ಮಾಡೋರ ಫಂಡ್ಗಳ ಮೂಲಗಳನ್ನು ವೆರಿಫೈ ಮಾಡೋದು, ಈ ಪ್ರೋಗ್ರಾಮ್ ಅನ್ನ ದುರ್ಬಳಕೆ ಮಾಡೋದನ್ನ ತಡೆಯೋಕ್ಕೂ ಕೂಡ ಅಮೆರಿಕ ಸರ್ಕಾರ ಪ್ಲಾನ್ ಹಾಕೊಂಡಿದೆ. ವಂಚನೆ ತಡೆದು ಪಾರದರ್ಶಕತೆ ಹೆಚ್ಚಿಸೋಕೆ ಹೂಡಿಕೆಯಿಂದ ನಿಜವಾಗ್ಲೂ ಅಮೆರಿಕನ್ನರಿಗೆ ಉದ್ಯೋಗ ಸೃಷ್ಟಿ ಆಗ್ತಾ ಇದೆಯಾ ಅಂತ ಚೆಕ್ ಮಾಡೋಕೆ ಹಾಗೆ ವಿದೇಶಿ ಹೂಡಿಕೆದಾರರನ್ನ ರಕ್ಷಿಸೋಕೆ ಈ ಪ್ರಸ್ತಾವನೆ ಇಡಲಾಗಿದೆ. ಇನ್ನು ಅಮೆರಿಕದಲ್ಲಿ ಓದಿ ಅಲ್ಲೇ ಕೆಲಸ ಮಾಡಬೇಕು ಅನ್ನೋರಿಗೆ ಒಂದು ಶಾಕಿಂಗ್ ಸುದ್ದಿ ಇದೆ. ಅಲ್ಲಿನ ಕಂಪನಿಗಳು ವಿದೇಶಿ ಪದವೀಧರರಿಗೆ ಕೆಲಸ ಕೊಡೋಕೆ ಹಿಂದೇಟು ಹಾಕ್ತಿವೆ. H-1B ವೀಸಾ ಸ್ಪಾನ್ಸರ್ ಮಾಡೋಕೆ ಈಗ US ಕಂಪನಿಗಳು ಹೆಚ್ಚು ಒಪ್ತಾ ಇಲ್ಲ. ಕೆಲವು ಕಂಪನಿಗಳು ಮಾತ್ರ ಮನಸ್ಸು ಮಾಡ್ತಿವೆ. 2026ರಲ್ಲಿ ಜಸ್ಟ್ 29% ಅಮೆರಿಕನ್ ಕಂಪನಿಗಳು ಮಾತ್ರ ವಿದೇಶಿ ಪದವೀಧರರನ್ನ ಹೈರ್ ಮಾಡ್ಕೋತೀವಿ ಅಂತ ಹೇಳ್ತಿವೆ. ಕಳೆದ ವರ್ಷ ಒಟ್ಟು 33% ಕಂಪನಿಗಳು ಮನ್ಸ್ ಮಾಡ್ತಿದ್ವು. 2022ರಲ್ಲಿ ಇದಕ್ಕಿಂತನೂ ಜಾಸ್ತಿ 55% ಕಂಪನಿಗಳು ಫಾರಿನ್ ಗ್ರಾಜ್ಯುಯೇಟ್ಸ್ನ ಹೈರ್ ಮಾಡೋಕೆ ಆಸಕ್ತಿ ತೋರಿಸ್ತಾ ಇದ್ವು. ಹೀಗಂತ ಗ್ರಾಜ್ಯುಯೇಟ್ ಮ್ಯಾನೇಜ್ಮೆಂಟ್ ಅಡ್ಮಿಷನ್ ಕೌನ್ಸಿಲ್ GMAC ನಡೆಸಿರೋ ಸರ್ವೆನಲ್ಲಿ ಗೊತ್ತಾಗಿದೆ. ಇದಕ್ಕೆಲ್ಲ ಮುಖ್ಯ ಕಾರಣ ಫಾರಿನ್ ಗ್ರಾಜ್ಯುಯೇಟ್ಸ್ನ ಅಷ್ಟೊಂದು ನೋಡದೇ ಇರೋದು ಕಂಪನಿಗಳು ಟ್ರಂಪ್ ತಗೊಳ್ತಾ ಇರೋ ಕಠಿಣ ವಲಸೆ ನೀತಿಗಳು. ವೀಸಾ ಅರ್ಜಿದಾರರ ಪರಿಶೀಲನೆ ಸ್ಕ್ರೂಟಿನಿ ತುಂಬಾ ಜಾಸ್ತಿ ಆಗಿದೆ. H-1B ವೀಸಾ ಸೆಲೆಕ್ಷನ್ ಪ್ರಾಸೆಸ್ನಲ್ಲಾದ ಬದಲಾವಣೆ ಕೂಡ ಇದಕ್ಕೆ ಕಾರಣ ಆಗಿದೆ. ಯಾಕಂದ್ರೆ ಇವಾಗ ವಿದೇಶಿ ಉದ್ಯೋಗಿಗಳನ್ನ ಕರೆಸ್ಕೋಬೇಕು, ಸ್ಪಾನ್ಸರ್ ಮಾಡಬೇಕು ಅಂತ ಹೇಳಿದ್ರೆ ಕಂಪನಿಗಳಿಗೆ ಖರ್ಚು ಜಾಸ್ತಿ ಆಗಿದೆ ಟ್ರಂಪ್ ಬಂದ್ಮೇಲೆ. ಹಾಗಾಗಿ ರಗಳೆ ಬೇಡ ಅಂತ ಹೇಳಿ ಫಾರಿನ್ ಗ್ರಾಜ್ಯುಯೇಟ್ಸ್ ಕಡೆಗೆ ಕಂಪನಿಗಳು ಮುಖ ಮಾಡ್ತಿಲ್ಲ ಅಮೆರಿಕದಲ್ಲಿ. ಹಾಗಂತ ಜಾಬ್ ಸಿಗ್ತಿಲ್ಲ ಅಂತಿಲ್ಲ, ಸಿಗ್ತಾ ಇದೆ. ಮೊದಲೇ ಕಂಪೇರ್ ಮಾಡಿದ್ರೆ ತುಂಬಾ ಡೌನ್ ಆಗಿದೆ. ಏನೋ ಭಾರತೀಯ ಮೂಲದವರಿಗೆ ಅಮೆರಿಕದಲ್ಲಿ ದೊಡ್ಡ ಗೌರವ ಸಿಕ್ಕಿದೆ. ನ್ಯೂಯಾರ್ಕ್ನ ಪ್ರತಿಷ್ಠಿತ NGO ಕಾರ್ನೆಗಿ ಕಾರ್ಪೊರೇಷನ್ ಆಫ್ ನ್ಯೂಯಾರ್ಕ್ ಗ್ರೇಟ್ ಇಮಿಗ್ರೆಂಟ್ಸ್ ಗ್ರೇಟ್ ಅಮೆರಿಕನ್ಸ್ 2026 ಅನ್ನೋ ಲಿಸ್ಟ್ ಅನ್ನು ರಿಲೀಸ್ ಮಾಡಿದೆ. ಇದರಲ್ಲಿ ಒಟ್ಟು 21 ರಾಷ್ಟ್ರಗಳ 25 ಸಾಧಕರಿದ್ದಾರೆ. ಅದರಲ್ಲಿ ಭಾರತದ 4 ಸ್ಥಾನ ಪಡೆದಿದ್ದಾರೆ. ಸೈಬರ್ ಸೆಕ್ಯೂರಿಟಿ ಎಕ್ಸಿಕ್ಯೂಟಿವ್ ನಿಕೇಶ್ ಅರೋರಾ, ಹಾರ್ವರ್ಡ್ ಪ್ರೊಫೆಸರ್ ಮಹಜರೀನ್ ಬಾನಾಜಿ, ಹಾರ್ವರ್ಡ್ ಮೆಡಿಕಲ್ ಸ್ಕೂಲ್ನ ಪ್ರೊಫೆಸರ್ ಡಾಕ್ಟರ್ ಸಂಜೀವ್ ಚೋಪ್ರಾ ಮತ್ತು ವಾರ್ಟೆಕ್ಸ್ ಫಾರ್ಮಾಸ್ಯೂಟಿಕಲ್ಸ್ ಅಧ್ಯಕ್ಷರು ಮತ್ತು CEO ಆಗಿರೋ
ರೇಷ್ಮಾ ಕೆವೆಲ್-ರಮಾನಿ ಅವರ ಹೆಸರುಗಳಿವೆ. ಬೇರೆ ರಾಷ್ಟ್ರದಲ್ಲಿ ಹುಟ್ಟಿ ಅಮೆರಿಕಾಗೆ ಬಂದು ಅಲ್ಲಿ ಅಸಾಧಾರಣ ಕೊಡುಗೆ ಕೊಟ್ಟವರನ್ನ ಗುರುತಿಸಿ ಈ ಲಿಸ್ಟ್ ಅನ್ನ ರೆಡಿ ಮಾಡಲಾಗುತ್ತೆ. ಕೆನಡಾ ಸರ್ಕಾರ ಪೌರತ್ವ ಪಡೆಯೋ ನಿಯಮಗಳಲ್ಲಿ ಸ್ವಲ್ಪ ಬದಲಾವಣೆ ಮಾಡಿದೆ. ತಮ್ಮ ಕುಟುಂಬದ ವಂಶಾವಳಿಯ ಮೂಲಕ ಕೆನಡಾ ಪೌರತ್ವ ಪಡೆಯೋರಿಗೆ ಡಾಕ್ಯುಮೆಂಟೇಶನ್ ರಿಕ್ವೈರ್ಮೆಂಟ್ಸ್ ಅನ್ನ ಅಪ್ಡೇಟ್ ಮಾಡಿದೆ. ಅಂದ್ರೆ ತಮ್ಮ ಪೋಷಕರು ಮತ್ತು ಅಜ್ಜ ಅಜ್ಜಿ ಕೆನಡಾದಲ್ಲಿ ಹುಟ್ಟಿದವರು ಅಂತ ಹೇಳಿ ಸಾಕ್ಷ್ಯ ತೋರಿಸಿ ಪೌರತ್ವ ಪಡೆಯೋರು ಕ್ಲಿಯರ್ ಆಗಿರೋ ಎವಿಡೆನ್ಸ್ ಕೊಡಬೇಕು. ಪೋಷಕರು ಕೆನಡಾ ನಾಗರಿಕರು ಅಂತ ಹೇಳೋಕೆ ಪ್ರೂಫ್ ಕೂಡ ತುಂಬಾ ಸ್ಟ್ರಾಂಗ್ ಆಗಿರಬೇಕು. ಕೆನಡಾದ ಒಂಟಾರಿಯೋ ಪ್ರಾಂತ್ಯ ತನ್ನ ಇಮಿಗ್ರೇಷನ್ ಪ್ರೋಗ್ರಾಮ್ ಅನ್ನ ರಿಸ್ಟ್ರಕ್ಚರ್ ಮಾಡಿದೆ. ಒಂಟಾರಿಯೋ ಎದುರಿಸ್ತಾ ಇರೋ ಕಾರ್ಮಿಕರ ಕೊರತೆಯನ್ನು ನೀಗಿಸೋಕೆ ಒಂಟಾರಿಯೋ ಇಮಿಗ್ರೆಂಟ್ ನಾಮಿನಿ ಪ್ರೋಗ್ರಾಮ್ ಅನ್ನ ಪುನರ್ ರಚನೆ ಮಾಡಿದೆ. ಮೊದಲು ಈ ಇಮಿಗ್ರೇಷನ್ ಪ್ರೋಗ್ರಾಂನಲ್ಲಿ ಒಟ್ಟು 8 ವಿಭಾಗಗಳಿದ್ವು. ಈಗ ಅವುಗಳನ್ನ ಕಮ್ಮಿ ಮಾಡಿ 4ಕ್ಕೆ ಇಳಿಸಿದ್ದಾರೆ. ಇದರಿಂದ ಅರ್ಜಿ ಸಲ್ಲಿಸೋ ಪ್ರಕ್ರಿಯೆ ತುಂಬಾ ಸುಲಭ ಆಗುತ್ತೆ. ಹಾಗೆ ವರ್ಕ್ ಫೋರ್ಸ್ ಪ್ರಯಾರಿಟಿ ಸ್ಟ್ರೀಮ್ ಅನ್ನೋ ಹೊಸ ವ್ಯವಸ್ಥೆ ತರಲಾಗಿದೆ. ಈ ಸ್ಟ್ರೀಮ್ ಮೂಲಕ ಮೆಡಿಕಲ್ ಸರ್ವಿಸ್, ಮ್ಯಾನುಫ್ಯಾಕ್ಚರಿಂಗ್, ಸ್ಕಿಲ್ಡ್ ಟ್ರೇಡ್ಸ್, ತಂತ್ರಜ್ಞಾನ ಸೇರಿದ ಹಾಗೆ ಬೇಡಿಕೆ ಹೆಚ್ಚಿರೋ ಕ್ಷೇತ್ರಗಳ ಉದ್ಯೋಗಿಗಳಿಗೆ ಆದ್ಯತೆ ಕೊಡಲಾಗುತ್ತೆ. ಹಾಗೆ ಒಂಟಾರಿಯೋ ಉದ್ಯೋಗದಾತರಿಂದ ವ್ಯಾಲಿಡ್ ಆಗಿರೋ ಜಾಬ್ ಆಫರ್ ಸಿಕ್ಕರೆ ಅಂತವರಿಗೆ ಕೆನಡಾದ ಪರ್ಮನೆಂಟ್ ರೆಸಿಡೆನ್ಸಿಯನ್ನ ಪಡೆಯೋಕೆ ವಿಶೇಷ ಮಾರ್ಗವನ್ನ ಕೂಡ ಕಲ್ಪಿಸಿಕೊಡಲಾಗುತ್ತೆ. ಹಾಗೆ ಕಾರ್ಮಿಕರ ಕೊರತೆಯನ್ನು ಹೋಗಲಾಡಿಸೋಕೆ ಯುರೋಪಿಯನ್ ಯೂನಿಯನ್ ಕೂಡ ಹೊಸ ಕ್ರಮಗಳನ್ನು ತಂದಿದೆ. EU ಅಲ್ಲದವರು ಅಂದರೆ ವಿದೇಶದ ಸ್ಕಿಲ್ಡ್ ವರ್ಕರ್ಸ್ ಅನ್ನ ಸೆಳೆಯೋಕೆ ಸಿಂಗಲ್ ಪರ್ಮಿಟ್ ಡೈರೆಕ್ಟಿವ್ ಅನ್ನೋ ನಿಯಮವನ್ನ ಅಪ್ಡೇಟ್ ಮಾಡಿದೆ. ಇದರಿಂದ ಇನ್ಮುಂದೆ ವಿದೇಶಿಗರಿಗೆ ಒಂದೇ ಅರ್ಜಿಯಲ್ಲಿ ವರ್ಕ್ ಪರ್ಮಿಟ್ ಮತ್ತು ರೆಸಿಡೆನ್ಸಿ ಪರ್ಮಿಟ್ ಎರಡೂ ಸಿಗುತ್ತೆ. ಅಂದರೆ ಸಿಂಗಲ್ ಪರ್ಮಿಟ್ ಸಿಸ್ಟಮ್ ಅನ್ನ ಮತ್ತಷ್ಟು ಸಿಂಪ್ಲಿಫೈ ಮಾಡಲಾಗಿದೆ. ಎಲ್ಲ ಪ್ರಕ್ರಿಯೆಗಳು ಫಾಸ್ಟ್ ಆಗಿ ನಡೀತವೆ, ಹೆಚ್ಚು ಕಾಯಬೇಕಂತನೂ ಇಲ್ಲ. ಹಾಗೆ ವಿದೇಶಿ ಕಾರ್ಮಿಕರಿಗೆ ಹೆಚ್ಚಿನ ಹಕ್ಕುಗಳು ಮತ್ತು ಪ್ರೊಟೆಕ್ಷನ್ ಕೂಡ ಕೊಡಲಾಗುತ್ತೆ. ಸರ್ಕಾರಿ ಸೇವೆಗಳನ್ನ ಡಿಜಿಟಲೀಕರಣಗೊಳಿಸಿ ಅದನ್ನ ಸ್ಪೀಡ್ ಅಪ್ ಮಾಡಿ ಪಾರದರ್ಶಕತೆ ಕಾಪಾಡೋಕೆ 2 ಹೊಸ ಡಿಜಿಟಲ್ ಇನಿಷಿಯೇಟಿವ್ಗಳನ್ನು ಕೂಡ ಲಾಂಚ್ ಮಾಡಲಾಗಿದೆ. ಕೇಂದ್ರ ಗೃಹ ಮಂತ್ರಿ ಅಮಿತ್ ಶಾ FCRA 2.0 ಪೋರ್ಟಲ್ ಮತ್ತು EOCI ಎಲೆಕ್ಟ್ರಾನಿಕ್ ಓವರ್ಸೀಸ್ ಸಿಟಿಸನ್ ಆಫ್ ಇಂಡಿಯಾ ಕಾರ್ಡ್ ಅನ್ನು ಕೂಡ ಲಾಂಚ್ ಮಾಡಿದ್ದಾರೆ. ವಿದೇಶಿ ದೇಣಿಗೆಗಳ ಮೇಲೆ ಹದ್ದಿನ ಕಣ್ಣಿಡೋಕೆ ಈ FCRA 2 ಪೋರ್ಟಲ್ ನ ತಂದಿರೋದು. ಫಸ್ಟ್ ಅದರ ಬಗ್ಗೆ ನೋಡಬೇಕು ಅಂತ ಹೇಳಿದ್ರೆ ಎಲ್ಲ ಪೋರ್ಟಲ್ ನಲ್ಲಿ ಆನ್ಲೈನ್ ನಲ್ಲಿ ಕೆಲಸ ಆಗುತ್ತೆ. ಪೇಪರ್ ವರ್ಕ್, ಫೈಲ್ ಇಡೋ ಕೆಲಸ ಎಲ್ಲ ಇರೋದಿಲ್ಲ. ಹಾಗೆ EOCI ಅಂದ್ರೆ ಎಲೆಕ್ಟ್ರಾನಿಕ್ ಓವರ್ಸೀಸ್ ಸಿಟಿಸನ್ ಆಫ್ ಇಂಡಿಯಾ ಮೂಲಕ OCI ಕಾರ್ಡ್ ನ ಈಗ ಕಂಪ್ಲೀಟ್ ಎಲೆಕ್ಟ್ರಾನಿಕ್ ಮಾಡಲಾಗಿದೆ. ಸರ್ವಿಸಸ್ ಅನ್ನ ಅವರು ಎಲೆಕ್ಟ್ರಾನಿಕಲಿ ಪಡೆಯೋಕೆ ಇದರಿಂದ ಹೆಲ್ಪ್ ಆಗುತ್ತೆ. ಇಂಟರ್ನ್ಯಾಷನಲ್ UPI ಪೇಮೆಂಟ್ ಅನ್ನ ವೇಗಗೊಳಿಸಿ ಟ್ರಾನ್ಸ್ಪರೆನ್ಸಿ ಕಾಪಾಡೋಕೆ ನ್ಯಾಷನಲ್ ಪೇಮೆಂಟ್ಸ್ ಕಾರ್ಪೊರೇಷನ್ ಆಫ್ ಇಂಡಿಯಾ ದೊಡ್ಡ ಹೆಜ್ಜೆ ಇಟ್ಟಿದೆ. HSBC ಇಂಡಿಯಾ ಮತ್ತು JP ಮಾರ್ಗನ್ ಪೇಮೆಂಟ್ಸ್ ಜೊತೆಗೆ ಕೈ ಜೋಡಿಸಿದೆ. ಈ ಪಾರ್ಟ್ನರ್ಶಿಪ್ ನಿಂದ ರಿಯಲ್ ಟೈಮ್ ಫಾರಿನ್ ಎಕ್ಸ್ಚೇಂಜ್ ಸೆಟಲ್ಮೆಂಟ್ ಆರಂಭ ಆಗಲಿದೆ. ಸೊ ಇನ್ಮೇಲೆ ಅಬ್ರಾಡ್ ನಲ್ಲಿ ಭಾರತೀಯರು ಪೇಮೆಂಟ್ ಮಾಡೋಕೆ UPI ಬಳಸಿದ್ರೆ ಕರೆನ್ಸಿ ಕನ್ವರ್ಷನ್ ಮತ್ತು ಪೇಮೆಂಟ್ ಪ್ರಾಸೆಸ್ ಬೇಗ ಆಗುತ್ತೆ ಅನ್ನೋದು ಈ ಒಂದು ಐಡಿಯಾ. ಅದಕ್ಕೋಸ್ಕರ ಅದನ್ನು ಮಾಡ್ತಾ ಇದ್ದಾರೆ. ನಿಮ್ಮ ಟ್ರಾನ್ಸಾಕ್ಷನ್ ಆಗೋ ಮೊದಲೇ ಎಷ್ಟು ರೂಪಾಯಿ ಕಟ್ ಆಗುತ್ತೆ ನಿಮ್ದು ಅನ್ನೋದನ್ನ ಇನ್ಸ್ಟೆಂಟ್ ಆಗಿ ಕನ್ವರ್ಟ್ ಆಗಿ ನಿಮಗೆ UPI ಆಪ್ ನಲ್ಲಿ ತೋರಿಸೋ ರೀತಿಯಲ್ಲಿ ಕ್ರಮ ತಗೊಂಡಿದ್ದಾರೆ. ಗಲ್ಫ್ ರಾಷ್ಟ್ರಗಳಲ್ಲಿರೋ NRIಗಳಿಗೆ ಒಂದು ಅಪ್ಡೇಟ್. UAE ಸೆಂಟ್ರಲ್ ಬ್ಯಾಂಕ್ ಹೊಸ ರೂಲ್ಸ್ ತಂದಿದೆ. ಇದರಿಂದ ಭಾರತೀಯ ಬ್ಯಾಂಕ್ಗಳ ರೆಪ್ರೆಸೆಂಟೇಟಿವ್ ಆಫೀಸ್ಗಳ ಮೇಲೆ ನಿರ್ಬಂಧ ಬಿದ್ದಿದೆ. ಇನ್ನು ಮುಂದೆ ಈ ಆಫೀಸ್ಗಳು ಯಾವುದೇ ರೀತಿಯ ಸರ್ವಿಸ್ಗಳನ್ನು ಅಲ್ಲಿರೋ ಭಾರತೀಯರಿಗೆ ಕೊಡೋ ಹಾಗಿಲ್ಲ ಅಂತ ರೂಲ್ಸ್ ತಂದಿದೆ. ಇಷ್ಟು ದಿನ UAE ನಲ್ಲಿರೋ ಭಾರತೀಯರಿಗೆ ಭಾರತದ ಬ್ಯಾಂಕ್ನಲ್ಲಿ FCNR ಡಾಲರ್ ಡೆಪಾಸಿಟ್ ಓಪನ್ ಮಾಡಬೇಕು ಅಂದ್ರೆ ದುಬೈನಲ್ಲಿರೋ ಭಾರತದ ಬ್ಯಾಂಕ್ನ ರೆಪ್ರೆಸೆಂಟೇಟಿವ್ ಆಫೀಸ್ಗೆ ಹೋಗಬೇಕಾಗಿತ್ತು. ಹೋಗ್ತಾ ಇದ್ರು. ಆ ಆಫೀಸ್ ಅವರಿಗೆ ಫಾರ್ಮ್ ಫಿಲ್ ಮಾಡಿ KYC ಮಾಡಿಸಿ ಡಾಕ್ಯುಮೆಂಟ್ ವೆರಿಫೈ ಮಾಡಿ ಭಾರತದಲ್ಲಿರೋ ಬ್ಯಾಂಕ್ಗೆ ಅದನ್ನ ಫಾರ್ವರ್ಡ್ ಮಾಡ್ತಾ ಇದ್ರು. ಆದ್ರೀಗ ಅದೆಲ್ಲ ಮಾಡಂಗಿಲ್ಲ. ಭಾರತೀಯರು ತಾವಾಗೆ ಭಾರತದ ಬ್ಯಾಂಕ್ ಅನ್ನ ಸಂಪರ್ಕ ಮಾಡಿ ಖುದ್ದು ತಾವೇ ಡಾಕ್ಯುಮೆಂಟ್ಸ್ ಅಪ್ಲೈ ಮಾಡಬೇಕು. ಲೋಕಲ್ ಅಸಿಸ್ಟೆನ್ಸ್ ಇಲ್ಲದೆ ತಾವೇ ಹ್ಯಾಂಡಲ್ ಮಾಡಬೇಕು ಅಂತ UAE ಸೆಂಟ್ರಲ್ ಬ್ಯಾಂಕ್ ಹೇಳಿದೆ. ಈ ರೆಪ್ರೆಸೆಂಟೇಟಿವ್ ಆಫೀಸ್ಗಳು ಕೇವಲ ಹೆಲ್ಪ್ ಮಾಡೋ ಕೆಲಸ ಮಾತ್ರ ಅಲ್ಲ, ಪ್ರತಿನಿಧಿಗಳ ಹೆಸರಲ್ಲಿ ಪೂರ್ಣ ಪ್ರಮಾಣದ ಬ್ಯಾಂಕ್ ತರ ಕೆಲಸ ಮಾಡ್ತಾ ಇದ್ರು. ಸಿಕ್ಕಿದನ್ನೆಲ್ಲ ಪ್ರಾಡಕ್ಟ್ ನ ಮಾರಕ್ ಟ್ರೈ ಮಾಡ್ತಿದ್ರು ಅನ್ನೋ ಕಾರಣಕ್ಕೋಸ್ಕರ ಈ ರೀತಿ ನಿಯಮ ತರಲಾಗಿದೆ. ಸೌದಿ ಅರೇಬಿಯಾದಲ್ಲಿ ಕೆಲಸ ಮಾಡೋರಿಗೊಂದು ಸಿಹಿ ಸುದ್ದಿ ಇದೆ. ಅಲ್ಲಿನ ಸರ್ಕಾರ ವರ್ಕ್ ಪರ್ಮಿಟ್ ಗಡುವನ್ನ ಮುಂದೂಡಿದೆ. ಅಂದ್ರೆ ವರ್ಕ್ ಪರ್ಮಿಟ್ ಸರಿಪಡಿಸ್ಕೊಳ್ಳೋಕೆ ಅಥವಾ ವರ್ಕ್ ಪರ್ಮಿಟ್ ರಿನ್ಯೂವಲ್ ಮಾಡೋಕೆ 2026 ಡಿಸೆಂಬರ್ ವರೆಗೆ ಟೈಮ್ ಕೊಟ್ಟಿದ್ದಾರೆ. ಹೀಗಾಗಿ ವಿದೇಶಿ ಕೆಲಸಗಾರರಿಗೆ ಮತ್ತು ಕಂಪನಿಗಳಿಗೆ ದೊಡ್ಡ ರಿಲೀಫ್ ಸಿಕ್ಕಂತಾಗಿದೆ. ಫ್ರಾನ್ಸ್ನಲ್ಲಿ ಓದ್ತಿರೋ ವಿದ್ಯಾರ್ಥಿಗಳಿಗೆ ಅಲ್ಲಿನ ಸರ್ಕಾರ ಹೌಸಿಂಗ್ ಏಡ್ ರೂಲ್ಸ್ ಅನ್ನ ಚೇಂಜ್ ಮಾಡಿದೆ. ಇನ್ನು ಮುಂದೆ ಅಲ್ಲಿ ರೂಮ್ ಬಾಡಿಗೆಗೆ ಅಲ್ಲಿನ ಸರ್ಕಾರದ ಕಡೆಯಿಂದ ಸಹಾಯಧನ ಸಿಗೋದಿಲ್ಲ. ಜುಲೈ 1, 2026ರಿಂದಲೇ ಹೊಸ ರೂಲ್ಸ್ ಜಾರಿಗೆ ಬಂದಿದೆ. ಯುರೋಪಿಯನ್ ಯೂನಿಯನ್ ರಾಷ್ಟ್ರಗಳು, ಯುರೋಪಿಯನ್ ಎಕನಾಮಿಕ್ ಏರಿಯಾ ಮತ್ತು ಸ್ವಿಟ್ಜರ್ಲ್ಯಾಂಡ್ಗೆ ಸೇರದ ವಿದ್ಯಾರ್ಥಿಗಳಿಗೆ ಇದು ಅನ್ವಯ ಆಗುತ್ತೆ. ಅಂದ್ರೆ ಭಾರತೀಯರಿಗೂ ಅಪ್ಲೈ ಆಗುತ್ತೆ. ಜೊತೆಗೆ ದುಡ್ಡು ಉಳಿಸೋಕೆ ಮಾಡ್ತಿದ್ದಾರೆ. ಪ್ರತಿ ವರ್ಷ €100 ಮಿಲಿಯನ್ ಇದರಿಂದ ಉಳಿಯುತ್ತೆ ಅಂತ ಹೇಳಿ ಫ್ರಾನ್ಸ್ ಅಂದಾಜು ಮಾಡಿದೆ.
ಫ್ರಾನ್ಸಲ್ಲಿ 10,000 ಭಾರತೀಯ ವಿದ್ಯಾರ್ಥಿಗಳು ಅಲ್ಲಿ ಇದ್ದಾರೆ ಸದ್ಯಕ್ಕೆ. ಇನ್ನು ಏರ್ ಇಂಡಿಯಾ ಎಕ್ಸ್ಪ್ರೆಸ್ ತನ್ನ ಎಲ್ಲ ಮಿಡಲ್ ಈಸ್ಟ್ ಫ್ಲೈಟ್ ಸರ್ವಿಸಸ್ನ ಮತ್ತೆ ನಾರ್ಮಲ್ ಮಾಡಿದೆ. ಯುದ್ಧದ ಕಾರಣದಿಂದಾಗಿ ಪ್ರಾಬ್ಲಮ್ ಆಗಿತ್ತಲ್ಲ, ಈಗ ಮತ್ತೆ ನಾರ್ಮಲ್ಸಿಗೆ ಬಂದಿದೆ. ಸಲಾಲಾ, ಕುವೈತ್ ಸಿಟಿ ಸೇರಿ ಎಲ್ಲ ಪ್ರದೇಶಗಳಿಗೂ ಫ್ಲೈಟ್ ಆಪರೇಷನ್ ಶುರು ಮಾಡಿದೆ. ಇನ್ನು ಆಸ್ಟ್ರೇಲಿಯಾ ಸರ್ಕಾರ ಈಗ ಅಂತಾರಾಷ್ಟ್ರೀಯ ವಿದ್ಯಾರ್ಥಿಗಳಿಗೆ ಸ್ಟೂಡೆಂಟ್ ವೀಸಾ ಫೀಸ್ ಹೆಚ್ಚಿಸಿದೆ. ಇಷ್ಟು ದಿನ ಸ್ಟೂಡೆಂಟ್ ಫೀಸ್ಗೆ $2,000 ಆಸ್ಟ್ರೇಲಿಯನ್ ಡಾಲರ್ ಇತ್ತು. ಇದನ್ನು ಬರೋಬ್ಬರಿ $2,500 ಆಸ್ಟ್ರೇಲಿಯನ್ ಡಾಲರ್ ತನಕ ಏರಿಸಲಾಗಿದೆ. ಅಂದರೆ $1,65,000 ಆಗಿದೆ. ಸ್ಟೂಡೆಂಟ್ ವೀಸಾ ಸಬ್ ಕ್ಲಾಸ್ 500 ಕ್ಯಾಟಗರಿಗೆ ಮಾತ್ರ ಈ ಫೀಸ್ ಅಪ್ಲೈ ಆಗುತ್ತೆ. ಜುಲೈ 1ರಿಂದಲೇ ಜಾರಿಗೆ ಬಂದಿದೆ. ಇದರೊಂದಿಗೆ ಟೆಂಪರರಿ ಗ್ರಾಜ್ಯುಯೇಟ್ ವೀಸಾ ಫೀಸ್ $4,600 $5,750 ಆಸ್ಟ್ರೇಲಿಯನ್ ಡಾಲರ್ ಆಗಿದೆ. ಪಾರ್ಟ್ನರ್ ವೀಸಾ ರೇಟ್ ಕೂಡ $9,365 ಇದ್ದಿದ್ದು ಈಗ $11,710 ಏರಿದೆ. ಉದ್ಯೋಗಿಗಳ ಸ್ಕಿಲ್ಡ್ ವೀಸಾ ನಿಯಮ ಕೂಡ ಈಗ ಬದಲಾಗಿದೆ. ಕನಿಷ್ಠ ಸಂಬಳದ ಮಿತಿಯನ್ನು $79,499 ಹೆಚ್ಚು ಮಾಡಿದ್ದಾರೆ. ಇದು ಮೊದಲು $76,575 ಆಸ್ಟ್ರೇಲಿಯನ್ ಡಾಲರ್ ಇತ್ತು. ಏನೋ ನ್ಯೂಜಿಲೆಂಡ್ ಸರ್ಕಾರ ಈಗ ಭಾರತೀಯರಿಗೆ ಇಮಿಗ್ರೇಷನ್ ರೂಲ್ಸ್ ಅನ್ನ ಮತ್ತಷ್ಟು ಟೈಟ್ ಮಾಡ್ತಾ ಇದೆ. ಒಂದಷ್ಟು ಪ್ರಸ್ತಾವನೆಗಳನ್ನು ರೆಡಿ ಮಾಡ್ತಾ ಇದೆ. ಇದರ ಪ್ರಕಾರ ನ್ಯೂಜಿಲೆಂಡ್ನ ಕೆಲಸದ ವೀಸಾಗಳು ಮತ್ತು ಇಮಿಗ್ರೇಷನ್ ಅಪ್ರೂವಲ್ ಪಡೆಯೋಕೆ ಭಾರತೀಯರಿಗೆ ಇನ್ಮೇಲೆ ಕಷ್ಟ ಆಗುತ್ತೆ. ಹೀಗಂತ ನ್ಯೂಜಿಲೆಂಡ್ನ ವಿದೇಶಾಂಗ ಸಚಿವ ವಿನ್ಸ್ಟನ್ ಪೀಟರ್ಸ್ ಹೇಳಿದ್ದಾರೆ. ಇನ್ನು ಇದರಿಂದ ಭಾರತ ಮತ್ತು ನ್ಯೂಜಿಲೆಂಡ್ ನಡುವಿನ ಸಂಬಂಧಕ್ಕೆ ಧಕ್ಕೆಯಾಗೋ ಚಾನ್ಸಸ್ ಇದೆ. ಎರಡು ರಾಷ್ಟ್ರಗಳ ವ್ಯಾಪಾರಕ್ಕೆ ಸಮಸ್ಯೆ ಆಗ್ಬೋದು. ಬಿಸ್ನೆಸ್ ಮತ್ತು ಸ್ಕಿಲ್ಡ್ ವಲಸಿಗರಿಗೆ ಡೆಸ್ಟಿನೇಷನ್ ಆಗಿರೋ ನ್ಯೂಜಿಲೆಂಡ್ನ ರೆಪ್ಯುಟೇಷನ್ ಈ ಹೊಸ ಕ್ರಮದಿಂದ ಹಾಳಾಗ್ಬೋದು ಅಂತ ಹೇಳಲಾಗ್ತಿದೆ. ಆದರೆ ಸದ್ಯಕ್ಕೆ ಇದಿನ್ನೂ ಕೂಡ ಪ್ರಪೋಸಲ್ ಸ್ಟೇಜ್ನಲ್ಲಿದೆ, ಅಂತಿಮ ನಿರ್ಧಾರ ಆಗಿಲ್ಲ. ಹಾಗಾಗಿ ಗಮನ ಕೊಟ್ಟು ನೋಡಬೇಕು ಇಲ್ಲಿ ಏನು ಬರುತ್ತೆ ಅಂತ ಹೇಳಿ. ಸೊ ಫ್ರೆಂಡ್ಸ್, ಇದಾಗಿತ್ತು ಈ ವಾರದ NRI ಕಾರ್ನರ್. ಮತ್ತೆ ಭೇಟಿ ಆಗ್ತಿರೋಣ ಸ್ನೇಹಿತರೆ. ನಮಸ್ಕಾರ.